ಭಾರತದಲ್ಲಿ ಬಿಗ್ ಬಾಸ್ ಒಂದು ದೊಡ್ಡ ರಿಯಾಲಿಟಿ ಶೋ ಅಂತ ನಮಗೆಲ್ಲ ಗೊತ್ತೇ ಇದೆ. ಕನ್ನಡ, ಹಿಂದಿ, ತೆಲುಗು, ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ತುಂಬಾ ಪಾಪ್ಯುಲಾರಿಟಿ ಪಡೆದಿದೆ. ನಮ್ಮ ಒಂದು ಕನ್ನಡ ಬಿಗ್ ಬಾಸ್ ಅನ್ನ ಕಳೆದ 10 ಸೀಸನ್ಗಳಿಂದ ನಮ್ಮ ಕಿಚ್ಚ ಸುದೀಪ್ ಅವರು ನಡೆಸಿಕೊಂಡು ಬರ್ತಿದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಶೋ ಎಲ್ಲಿಂದ ಬಂತು ಹಾಗೂ ಇದರ ಹಿನ್ನೆಲೆ ಏನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೆದರ್ಲ್ಯಾಂಡ್ನಲ್ಲಿ ಜಾನ್ ದೆ ಮಾಲ್ ಜೂನಿಯರ್ ಅವರು ಮೊದಲ ಬಾರಿಗೆ ಬಿಗ್ ಬ್ರದರ್ ಎಂಬ ಶೋ ಅನ್ನು ಆರಂಭಿಸಿದರು. ಈ ಒಂದು ಬಿಗ್ ಬ್ರದರ್ ಶೋ ಆಗಿನ ಕಾಲದಲ್ಲಿ ತುಂಬ ಒಂದು ಪಾಪ್ಯುಲಾರಿಟಿನ ಪಡೆದಿತ್ತು. ಹೀಗಾಗಿ ನಮ್ಮ ಭಾರತದಲ್ಲಿ ಕೂಡ ಈ ಬಿಗ್ ಬ್ರದರ್ ಅನ್ನೋ ಪರಿಕಲ್ಪನೆಯನ್ನು ಇಟ್ಕೊಂಡು ಹಿಂದಿ ಭಾಷೆಯಲ್ಲಿ ಮೊದಲಿಗೆ ಬಿಗ್ ಬಾಸ್ ಅನ್ನು ಸ್ಟಾರ್ಟ್ ಮಾಡಲಾಯಿತು. ಸೊ ಈ ಬಿಗ್ ಬಾಸ್ ಶೋಗಾಗಿ ಮುಂಬೈನ ಲೋನಾವಾಲಾದಲ್ಲಿ ವಿಶೇಷ ಮನೆಯನ್ನು ನಿರ್ಮಿಸಲಾಯಿತು. ಈ ಹೊಸ ಮನೆಯಲ್ಲಿ ಒಂದಿಷ್ಟು ಜನರನ್ನು ಕೂಡಿ ಹಾಕಿ ಅವರ ವರ್ತನೆ, ಪ್ರತಿನಿತ್ಯದ ಜಗಳ, ಪ್ರತಿನಿತ್ಯದ ಮಾತುಗಳನ್ನು ಟೆಲಿವಿಷನ್ನಲ್ಲಿ ತೋರಿಸಲು ಆರಂಭಿಸಿದರು. ಮೊದಲ ಬಾರಿಗೆ 2006ರಲ್ಲಿ ಸೋನಿ ಟಿವಿಯಲ್ಲಿ ಬಿಗ್ ಬಾಸ್ ಆರಂಭವಾಯಿತು. ಹರ್ಷದ್ ವಾರ್ಸಿ ಈ ಕಾರ್ಯಕ್ರಮದ ಹೋಸ್ಟ್ ಆಗಿದ್ದರು. ಆರಂಭದಲ್ಲಿ ಈ ಶೋ ಅಷ್ಟೊಂದು ಪಾಪ್ಯುಲಾರಿಟಿ ಪಡೆದಿರಲಿಲ್ಲ, ಅಂದರೆ ತುಂಬ ಜನ ನೋಡ್ತಾ ಇರಲಿಲ್ಲ ಈ ಒಂದು ಶೋನ. ನೆದರ್ಲ್ಯಾಂಡ್ನಲ್ಲಿ ನಡೀತಿದ್ದ ಈ ಒಂದು ಬಿಗ್ ಬ್ರದರ್ 5ನೇ ಸೀಸನ್ನಲ್ಲಿ ನಮ್ಮ ದೇಶದ ಶಿಲ್ಪಾ ಶೆಟ್ಟಿ ಅವರು ಗೆಲುವನ್ನು ಪಡ್ಕೊಂಡು ಬರ್ತಾರೆ. ಈ ರೀತಿ ವಿದೇಶ ನೆಲದಲ್ಲಿ ಶಿಲ್ಪಾ ಶೆಟ್ಟಿ ಗೆದ್ದು ಬಂದ ಬಳಿಕ ಭಾರತದಲ್ಲಿಯೂ ಈ ಬಿಗ್ ಬಾಸ್ ಶೋ ಕುರಿತು ಕ್ರೇಜ್ ಹೆಚ್ಚಾಯಿತು. ಈ ಒಂದು ಬಿಗ್ ಬಾಸ್ನ 3ನೇ ಸೀಸನ್ಗೆ ಅಮಿತಾಬ್ ಬಚ್ಚನ್ ಅವರು ಹೋಸ್ಟ್ ಆಗಿದ್ದರು. 4ನೇ ಸೀಸನ್ನಲ್ಲಿ ಸಲ್ಮಾನ್ ಖಾನ್ ಅವರು ಹೋಸ್ಟ್ ಮಾಡಿದ್ರು. ಹಾಗೆ 5ನೇ ಸೀಸನ್ನಲ್ಲಿ ಸಂಜಯ್ ದತ್ ಕೂಡ ಈ ಒಂದು ಶೋನ ಮುನ್ನಡೆಸಿದ್ರು. ಇದೀಗ ಸಲ್ಮಾನ್ ಖಾನ್ ಅವರೇ ಈ ಒಂದು ಹಿಂದಿ ಬಿಗ್ ಬಾಸ್ ಅನ್ನು ಮುನ್ನಡೆಸ್ತಿದ್ದಾರೆ. ಈಗ ನಮ್ಮ ಕನ್ನಡ ಬಿಗ್ ಬಾಸ್ ಕಡೆಗೆ ಬರೋದಾದರೆ, ಕನ್ನಡದಲ್ಲಿ ಮೊದಲ ಬಾರಿಗೆ 2013ರಲ್ಲಿ ಬಿಗ್ ಬಾಸ್ ಆರಂಭವಾಯಿತು. ಈ ಟಿವಿಯಲ್ಲಿ ಮೊದಲ ವರ್ಷ ಹಾಗೂ 2ನೇ ವರ್ಷ ಏಷ್ಯಾನೆಟ್ ಸುವರ್ಣದಲ್ಲಿ ಪ್ರಸಾರವಾಯಿತು. ಆರಂಭದಲ್ಲಿ 2 ಶೋಗಳು ಪುಣೆಯ ಲೋನಾವಾಲಾದಲ್ಲಿ ಶೂಟಿಂಗ್ ಆಗಿತ್ತು. ಬಿಗ್ ಬಾಸ್ 3ರಿಂದ 4ರವರೆಗೆ ಕಲರ್ಸ್ ಕನ್ನಡದಲ್ಲಿ ಹಾಗೂ ಕಲರ್ ಸೂಪರ್ನಲ್ಲಿ ಬಿಗ್ ಬಾಸನ್ನು ನಡೆಸಲಾಯಿತು. ಈ 3 ಮತ್ತು 4ನೇ ಸೀಸನ್ನ ಬಿಗ್ ಬಾಸ್ ಬೆಂಗಳೂರಿನ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲೇ ಶೂಟ್ ಆಗ್ತಿತ್ತು. ಈ ಮೂಲಕ ಲೋನಾವಾಲಾದ ಬದಲು ಕರ್ನಾಟಕದಲ್ಲಿಯೇ ಈ ಒಂದು ಶೋನ ಆರಂಭಿಸಲಾಯಿತು. ಸೊ ಹೀಗಾಗಿ ನಮ್ಮ ಕನ್ನಡ ಬಿಗ್ ಬಾಸ್ ಶೋ ತುಂಬ ಒಂದು TRP ತರುವಂಥ ಒಂದು ಶೋ ಆಗಿ ಬಂದಿದೆ. ಇದಾಗಿತ್ತು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.